ಮೂರು ಸಮುದ್ರಗಳಿಂದ ಕೂಡಿರುವಂತಹ ಭಾರತದ ಕಟ್ಟ ಕಡೆಯ ಪ್ರದೇಶ ಕನ್ಯಾಕುಮಾರಿ. ಇಲ್ಲಿನ ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮಾನದ ಅದ್ಭುತ ದೃಶ್ಯ ಸವಿಯೋಕೆ ಎಲ್ಲಾ ಜಾತಿ ಧರ್ಮದವರು ಬಂದು ಸೇರ್ತಾರೆ. ಹಳೆಯ ತಿರುವಾಂಕೂರು ರಾಜ್ಯದ ದಕ್ಷಿಣದಲ್ಲಿರುವ ಚಿಕ್ಕ ಹಳ್ಳಿ ಇದು. ಮಹಾವಿಷ್ಣು ಪರಶುರಾಮನಿಗೂ ಈ ಪುಣ್ಯ ಕ್ಷೇತ್ರಕ್ಕೂ ಅಪಾರವಾದ ನಂಟಿದೆ. ಈಗ ಕನ್ಯಾಕುಮಾರಿ ತಮಿಳುನಾಡು ರಾಜ್ಯದ ಒಂದು ಲೋಕಸಭಾ ಕ್ಷೇತ್ರವಾಗಿದೆ. ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ, ಉತ್ತರಕ್ಕೆ ಅರೇಬಿಯಾ. ಇಲ್ಲಿನ ಪ್ರಮುಖ ಆಕರ್ಷಣೆ ಮಹಾತ್ಮ ಗಾಂಧೀಜಿಯವರ ಅಸ್ಥಿಯನ್ನ ಇಲ್ಲಿ ಸಿಂಚನ ಮಾಡಲಾಗಿದ್ದು, ಅದರ ನೆನಪಿಗಾಗಿ ಗಾಂಧಿ ಮಂಟಪ ಕೂಡ ನಿರ್ಮಾಣ ಮಾಡಲಾಗಿದೆ. ಕನ್ಯಾಕುಮಾರಿಯಿಂದ ಸುಮಾರು ಅರ್ಧ ಕಿಲೋಮೀಟರ್ ಸಮುದ್ರದ ಮಧ್ಯ ಮೂರು ಸಮುದ್ರಗಳ ಸಂಗಮ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಕೂಡ ಇದೆ. ಸುತ್ತಲೂ ಸಮುದ್ರದಿಂದ ಕೂಡಿರುವಂತಹ ಆವೃತವಾಗಿರುವಂತಹ ಈ ಜಾಗ ಪ್ರವಾಸಿಗರನ್ನ ಕೈ ಬೀಸಿ ಕರೆಯತ್ತೆ. ರಾಜಕೀಯವಾಗಿ ಬಿಜೆಪಿ ವಶದಲ್ಲಿರುವಂತಹ ಲೋಕಸಭಾ ಕ್ಷೇತ್ರ ಇದು. ಹಾಲಿ ಸಂಸದರು ಪೊನ್ ರಾಧಾಕೃಷ್ಣನ್ 2008ರಲ್ಲಿ ಕನ್ಯಾಕುಮಾರಿ, ತಿರುಚೆಂಡೂರು ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸಿ ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರವನ್ನ ರಚನೆ ಮಾಡಲಾಯಿತು. ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 14,67,796. ಇವರಲ್ಲಿ 7,43,378 ಪುರುಷರು, 7,24,418 ಮಹಿಳೆಯರು. 2014ರಲ್ಲಿ 68% ಮತದಾನ ದಾಖಲಾಗಿತ್ತು. ಮತದಾರರ ಸಂಖ್ಯೆ 9,90,742. ಈ ಪೈಕಿ 4,89,129 ಪುರುಷರು ಹಾಗೆ 5,01,613 ಮಹಿಳೆಯರ ಮತಗಳು ದಾಖಲಾಗಿತ್ತು. ಕನ್ಯಾಕುಮಾರಿ ನಗರದ ಒಟ್ಟು ಜನಸಂಖ್ಯೆ 18,70,374. 82.33% ಮಂದಿ ನಗರವಾಸಿಗಳಾಗಿದ್ದಾರೆ. 3.97% ಪರಿಶಿಷ್ಟ ಜಾತಿ ಹಾಗೆ 0.39% ಪರಿಶಿಷ್ಟ ಪಂಗಡದವರಿದ್ದಾರೆ. 51% ಹಿಂದೂಗಳು, 44% ಕ್ರಿಶ್ಚಿಯನ್ನರು ಇದ್ದಾರೆ. ಉಳಿದಂತೆ ಮುಸ್ಲಿಂ, ಬೌದ್ಧರು, ಸಿಖ್ ಇತರ ಸಮುದಾಯದವರು ಕೂಡ ಈ ಕ್ಷೇತ್ರದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ತಮಿಳು ಮತ್ತೆ ಇಂಗ್ಲಿಷ್ ಅನ್ನ ಪ್ರಮುಖವಾಗಿ ಮಾತಾಡಲಾಗತ್ತೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಕ್ಷೇತ್ರದಲ್ಲಿವೆ. ರಬ್ಬರ್ ಬೇಸಾಯ ಜೊತೆಗೆ ಮರಗಳ ಪೀಠೋಪಕರಣ, ಹಣ್ಣುಗಳನ್ನ ಬೆಳೆಯೋದು, ಜನರ ಉದ್ಯೋಗ, ಸಣ್ಣ ಪ್ರಮಾಣದ ಕಬ್ಬಿಣ ಮತ್ತೆ ರಾಸಾಯನಿಕಗಳ ಉತ್ಪಾದನಾ ಕಾರ್ಖಾನೆಗಳು ಕೂಡ ಇಲ್ಲಿ ಕಾಣಬಹುದು. ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾಗಿತ್ತು. 2014ರ ಚುನಾವಣೆ ನಂತರ ಬಿಜೆಪಿ ವಶಕ್ಕೆ ಬಂದಿದೆ. ಸಂಸದರಾಗಿ ಪೊನ್ ರಾಧಾಕೃಷ್ಣನ್ ಸಕ್ರಿಯರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಹಣಕಾಸು ಮತ್ತೆ ಬಂದರು ಖಾತೆ ರಾಜ್ಯ ಸಚಿವರಾಗಿದ್ದಾರೆ. ಹಿಂದೆ ಎನ್ಡಿಎ ಸರ್ಕಾರದಲ್ಲಿ ಅವರು ರಾಜ್ಯ ರಸ್ತೆ ಮತ್ತೆ ಹೆದ್ದಾರಿ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಯುವಜನ ಸೇವೆ, ವಸತಿ ಖಾತೆಯ ರಾಜ್ಯ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈ ಸರಿ ಈ ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮೇಲುಗೈ ಅನ್ನೋದು ಕುತೂಹಲ.